ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಒಂದು ಸಲ ಹೋಗಿ ನಮ್ಮ ಮೈಸೂರು ಹತ್ರನೇ ಇರುವಂಥ ಸುತ್ತೂರನ್ನ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಅಂದರೆ ನೋಡಿ, ನಾವು ಸುತ್ತೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ. ಇದು ಒಂದು ಬಸ್ ಸ್ಟ್ಯಾಂಡಿಂದ ಇಳಿದ್ಬಿಟ್ಟು ಸ್ವಲ್ಪ ನೆಡ್ಕೊಂಡು ಹೋದರೆ ಅಲ್ಲೇ ದೇವಸ್ಥಾನ ಬರೋದು. ಹಾಗಾಗಿ ನಾವು ಹೊರಟ್ವಿ. ಅಂದರೆ ಅವತ್ತು ರಥೋತ್ಸವ ಇತ್ತು, ಸೊ ಹಾಗಾಗಿ ಇದು ತುಂಬ ರಶ್ ಇತ್ತು. ಜನನೂ ಅಷ್ಟೇ ನೋಡಿ ಯಾವ ಥರ ಜನ ಇದ್ದಾರೆ ಅಂದರೆ, ನೀವು ಅಂಗಡಿನೂ ಅಷ್ಟೇ, ಅಕ್ಕಪಕ್ಕದಲ್ಲಿ ಅಂಗಡಿಗಳು, ಶಾಪಿಂಗ್ ಮಾಲ ಅಂತ ನಾವು ಎಲ್ಲಿ ಬಂದ್ವಿ ಮತ್ತು ನಮಗೆ ಗೊತ್ತಿಲ್ಲ ಆ ಥರ ಬರ್ತಾಯಿತ್ತು. ಮತ್ತು ರಥೋತ್ಸವನ ಅಷ್ಟೇ ನಾವು ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರ್ಬೇಕಾದ್ರೆ ಇದು ರಥೋತ್ಸವ ಬರ್ತಾಯಿತ್ತು. ಅಂದರೆ ಅದು ರಥದ್ದು ದರ್ಶನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದ್ದು, ನಮಗೆ ಖುಷಿಯಾಗಿತ್ತು. ನಿಮಗೂ ಅಷ್ಟೇ ನೋಡಿ, ಅದನ್ನು ದರ್ಶನ ಪಡ್ಕೊಳ್ಳಿ. ನೀವು ಈ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ಸುತ್ತೂರು ಸ್ವಾಮಿ ಮತ್ತು ಅದನ್ನು ನೋಡುವಂಥ ಕಣ್ತುಂಬ ನೋಡುವಂಥ ಭಾಗ್ಯ ನಿಮಗೂ ಸಿಕ್ಕಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನೋಡಿ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸರಿ ಅಂತ ಹೇಳಿಬಿಟ್ಟು ನಾವು ರಥೋತ್ಸವ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿ, ನಾವು ಶಾಪಿಂಗ್ ಮಾಡಬೇಕು ಅಂತ ನೀವು ಏನೇನು ಬೇಕು ತಗೋಬೇಕು ಅಂತಿರ್ತೀರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಮ್ಮ ಹೆಣ್ಮಕ್ಳಿಗಂತೂ ಏನು ನೋಡಿದ್ರೂ ಬೇಕು ಅಂತ ಅನಿಸ್ತಾ ಇರುತ್ತೆ. ಗಾದೆನೇ ಹೇಳ್ತಾರಲ್ವಾ, ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋಗಬಾರ್ದು ಅಂತ. ಹಾಗೆ ನಮ್ಮ ಹೆಣ್ಮಕ್ಳು ಅಷ್ಟೇ, ಈ ಥರ ಶಾಪಿಂಗ್ ಹೊಟ್ಟೋದ್ರೆ ಅದರದ್ದು ಏನು ನೋಡ್ತೀವೋ ಅದೆಲ್ಲ ಬೇಕು ಅಂತ ಅನಿಸ್ತಾ ಇರುತ್ತೆ. ಬಳೆಗಳು, ಸರಗಳು, ಬೇಕಾದಂಥ ನಮಗೆ ಕೂದಲುಗದು ಎಲ್ಲ ಆಕ್ಸೆಸರೀಸ್ಗಳು, ರಿಬ್ಬನ್ನು ಮತ್ತು ಬ್ಯಾಗು, ಹ್ಯಾಂಡ್ ಬ್ಯಾಗು, ತುಂಬ ಕಲೆಕ್ಷನ್ಗಳು ಇದೆ ಫ್ರೆಂಡ್ಸ್. ಅಲ್ಲಿ ನೀವು ನೋಡಿ ಒಂದು ಸಲ ಹೋಗಿ. ಏನು ಗೊತ್ತಾ, ಜಾತ್ರೆ ನಾವು ಶಾಪಿಂಗು ಮಾಲ್ಗಳಿಗೆ ಅಲ್ಲಿ ಇಲ್ಲಿ ಹೋಗ್ತೀವಿ, ಬಟ್ ಈ ಥರ ಜಾತ್ರೆಗೆ ಹೋಗಿ ಅಲ್ಲಿ ಸುತ್ತಾಡ್ಕೊಂಡು ಹೋಗಿ ನಾವು ನೋಡ್ಕೊಂಡು ಬರೋದೇ ಒಂಥರ ಸೂಪರಾಗಿರುತ್ತೆ. ಸುಮ್ಮನೆ ನಾವು ಸಿಟಿಲೇ ಇದ್ದು ಅಲ್ಲಿ ಇಲ್ಲಿ ಎಲ್ಲಿ ಹೋದರೆ ನಮಗೆ ಬೇಕು ಅಂದರೆ ನಾವು ಹೊರ್ಗಡೆನೇ ಹೋಗ್ಬೋದು, ಶಾಪಿಂಗ್ ಮಾಲ್ಸ್ ಎಲ್ಲ ಇರುತ್ತೆ. ಆದರೆ ಇಲ್ಲಿಗೆ ಹೋಗಿ ನೋಡಿ, ಅದ್ರ ಮಜಾನೇ ಮಜಾ. ಜನಗಳು ಮತ್ತು ರೋಡಲ್ಲೆಲ್ಲ ಮಾರ್ಕೊಂಡು ಈ ಥರ ಶಾಪಿಂಗ್ ಥರ ಎಲ್ಲ ಹಾಕ್ಕೊಂಡಿರ್ತಾರೆ. ರೋಡ್ ಅಕ್ಕಪಕ್ಕನೂ ಅಷ್ಟೇ ಎಷ್ಟು ತರತರಾವರಿ ನಿಮ್ಗೆ ಏನು ಬೇಕು ಎಲ್ಲ ಅಲ್ಲಲ್ಲೇ ಸಿಕ್ಬಿಡುತ್ತೆ, ಆ ಥರ ಇರುತ್ತೆ. ಆಮೇಲೆ ರೇಟು ಅಷ್ಟೇ, ನಮಗೆ ಅಂದರೆ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ, ಆ ಥರ. ನಾವು ಅದೇನೇ ನೀವು ಸಿಟಿಗೆ ಹೋಗಿ ಮಾಲ್ಗಳಿಗೋಗಿ ಇದೇ ಐಟಮು ಅಲ್ಲೇ ಇಟ್ಕೊಂಡು ಅವ್ರು ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅದಕ್ಕೆ 10 ಪೈಸೆನೂ ಕಡಿಮೆ ಮಾಡಲ್ಲ, ಅಷ್ಟೇ ಕೊಟ್ಬಿಟ್ಟು ಬರ್ತೀವಿ. ಇದು ಬಂದು ಹಾಗೆ ಮಂಡ್ಯದು ಎಕ್ಸಿಬಿಷನ್ದಿದು ನೋಡಿ, ಅದು ಇದು ಎರಡು. ಈಗ ಅಲ್ಲಿ ಯಾವ ಥರ ಇತ್ತು ಮತ್ತು ಇಲ್ಲಿ ನೋಡಿ ಯಾವ ಥರ ಎಕ್ಸಿಬಿಷನ್ ಫ್ಲವರ್ ಶೋ ಇದೆ. ಬಟ್ ಇದೆಲ್ಲ ಸ್ವಲ್ಪ ಯಾಕೋ ಬಿಕೋ ಅಂತ ಅನಿಸ್ತಾ ಇದೆ. ಅದನ್ನು ನೋಡಿಬಿಟ್ಟು ಇದನ್ನು ನೋಡಿಬಿಟ್ಟು ಯಾವ ಥರ ಅನಿಸುತ್ತೆ ನೋಡಿ. ಯಾವತ್ತಿದ್ರೂ ರಿಯಲ್ಲಾಗಿ ಮತ್ತು ಹಳ್ಳಿ ಸೊಗಡು ಅಂತೀವಿ ನೋಡಿ, ಅದು ಒಂಥರ ಚೆನ್ನಾಗಿರುತ್ತೆ. ಜಾತ್ರೆನೇ ನಮ್ಮ ಸಿಟೀಲಿ ಈ ಥರ ಎಲ್ಲ ಜಾತ್ರೆ ಮಾಡಿಕೊಂಡು ನಾವು ಎಂಜಾಯ್ ಮಾಡೋಕ್ಕಾಗಲ್ಲ.
ಯಾರು ಹಳ್ಳಿ ಕಡೆ ಈ ಥರ ಎಲ್ಲ ವಾತಾವರಣ ಎಲ್ಲ ಇಷ್ಟಪಡ್ತೀರಾ ನೋಡಿ, ಅವ್ರಿಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಜಾತ್ರೆಯಲ್ಲಿ ಅದು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ಕನ್ನಡಕಗಳು ಮತ್ತು ಪಿ ಎಲ್ಲ ತಗೊಂಡು ಕನ್ನಡಕ ಹಾಕ್ಕೊಂಡು ಎಲ್ಲ ಸುತ್ತುತ್ತಾ ಇದ್ವಿ. ಜಾತ್ರೆಗೆ ಹೋದರೆ ಮೇಯ್ನ್ ಏನಪ್ಪ ಅಂದರೆ ಪುರಿ, ಜಾತ್ರೆ ಪುರಿ ಮತ್ತು ಬತ್ತಾಸು ಅಂತ ಬರ್ತಾಯಿತ್ತು ಆವಾಗ. ನೀವು ಕೆಲವರು ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ತಗೊಂಡು ತಿಂದ್ಕೊಂಡು ಬರಬೇಕಾದ್ರೆ ತುಂಬ ಸಖತ್ತಾಗಿರ್ತಿತ್ತು. ನೋಡಿ ಇಲ್ಲಿ ಪಿಂಗಾಣಿ ವಸ್ತುಗಳು ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಬರೀ 100 ರೂಪೀಸ್ ಅಷ್ಟೇ. ನೀವು ಯಾವ್ದು ತೊಗೊಂಡ್ರು ಅಂದರೆ ದೊಡ್ಡದೆಲ್ಲ 150-200 ರೂಪೀಸ್ ಆಗುತ್ತೆ. ಮತ್ತು ಚಿಕ್ಕದೆಲ್ಲ 100 ರೂಪಾಯಿ ಅಂತ ಹೇಳಿದ್ರು. ನಾವು ಎಕ್ಸಿಬಿಷನ್ನು ಮತ್ತು ಮಾಲಲ್ಲೆಲ್ಲ ಕೇಳಿದ್ರೆ ಇದೇನೇ 300 ರೂಪಾಯಿ ಹೇಳ್ತಾಯಿದ್ರು. ಮತ್ತು ನಿಮಗೇನಾದರೂ ಶರ್ಟ್ಸ್ಗಳು ಬೇಕಾ, ಇಲ್ಲ ಮತ್ತು ನಮಗೆ ಅಂದರೆ ಹುಡುಗಿರಿಗೆ ಗರ್ಲ್ಸ್ಗಳಿಗೆ ಏನಾದರೂ ಪ್ಯಾಂಟ್ಗಳು ಮತ್ತು ಪಾತ್ರೆ ಐಟಮ್ಸ್ಗಳು ಎಲ್ಲ ಅಂದರೆ ಎಲ್ಲ ತುಂಬ ಚೆನ್ನಾಗಿತ್ತು. ತಗೋಬೋದು, ಏಕೆಂದರೆ ಸ್ವಲ್ಪ ಕಡಿಮೆ ಹೇಳ್ತಾರಲ್ವ ಅಂತಂದ್ಬಿಟ್ಟು ತಗೋಬೋದು ನಾವು. ಅಂದರೆ ಅದು ಇವಾಗ ಒಂದು ವಾರ ಇರೋದ್ರಿಂದ ತುಂಬ ದಿನ ನಡೆಯುತ್ತಲ್ವ, ಹಾಗಾಗಿ ಹೋಗಿ ನಾವು ಯಾವುದನ್ನು ಬೇಕು ಅದನ್ನು ತಗೊಂಡು ಬರ್ಬೋದು. ಚೆನ್ನಾಗಿರುತ್ತೆ, ಹೋಗಿ ಒಂದು ದಿನ ಬರ್ಬೋದು ಆರಾಮಾಗಿ. ಮತ್ತು ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋದಾಗೂ ಆಗುತ್ತೆ. ಮತ್ತು ಇಲ್ಲಿ ನಾವು ನೋಡ್ಕೊಂಡು ಬರೋಂಥ ಪ್ಲೇಸ್ಗಳೆಲ್ಲ ಚೆನ್ನಾಗಿರುತ್ತಲ್ವ, ಹಾಗಾಗಿ ತಗೊಂಡು ಬರ್ಬೋದು. ನೋಡಿ ಇಷ್ಟುದ್ದ ಎಲ್ಲ ಅಕ್ಕಪಕ್ಕ ಆ ಕಡೆ ಮತ್ತು ಈ ಕಡೆ ರೋಡ್ ಸೈಡು ತುಂಬ ದೂರ ಇದೇ ಥರ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಬೊಂಬೆಗಳಂತೆ ಮತ್ತು ಜ್ಯೂಸ್ ಅಂಗಡಿಗಳು ಎಲ್ಲ. ಹಾಗೆ ಅಲ್ಲೇ ಕಡಲೆ ಸೊಪ್ಪು ಮಾರ್ತಾಯಿದ್ರು, ಹಸಿ ಕಡಲೆದು ತಗೊಂಡು ನಾವು ಬೇಜಾರು ತಿಂದ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ. ಎರಡೂ ಕಡೆ ಚೆನ್ನಾಗಿತ್ತು, ಹೇಳಬೇಕು ಅಂದರೆ ಸೂಪರಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಅವರು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನೋಡಿ, ಅಂದರೆ ಈ ಸಲ ಹೋಗೋದಕ್ಕಿದು ಮುಗ್ದೋಗಿದೆ, ಶುಕ್ರವಾರನೇ ಮುಗ್ದೋಗುತ್ತೆ ಇದು. ಹಾಗಾಗಿ ನೀವೇನಾದರೂ ಮೈಸೂರು ಅಕ್ಕಪಕ್ಕನೇ ಇದ್ದರೆ ಇದು ಜನವರಿ ಟೈಮಲ್ಲಿ ನಡೆಯುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಇದು ಅಲ್ಲೇ ನಾನು ಹೋಗ್ಬೇಕಾದ್ರೆ ಹಳೆ ಕಾಲದವರು ಈ ಗುಂಡನ್ನ ದಪ್ಪದು ಕಲ್ಲು ಇಟ್ಕೊಂಡು ಆಟ ಆಡ್ತಾರೆ, ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ, ಆಟ ಆಡ್ತಾಯಿದ್ರು ನೋಡಿ. ಬಟ್ ಹತ್ರ ಹೋಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ಲು ಅಲ್ಲೆಲ್ಲ ಗಂಡಸರೆಲ್ಲ ತುಂಬ ತುಂಬ್ಕೊಂಬಿಟ್ಟಿದ್ರು, ಅದಕ್ಕೆ ಹತ್ರ ಹೋಗಿ ಮಾಡಲಿಲ್ಲ ನೋಡಿ. ಅಲ್ಲಿ ಅಂದರೆ ಇದು ಭಾರ ಎತ್ತೋ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಮಾಡ್ತಾಯಿದ್ರು. ಅದೆಷ್ಟು kg ಇತ್ತು ಅಂತ ಗೊತ್ತಿಲ್ಲ, ದಪ್ಪದು ಕಲ್ಲುಗುಂಡನ್ನು ಒಂದೇ ಸಲ ಎತ್ತಿ ನಾವು ಹಿಂದೆಗಡೆ ಎಸ್ಕೊಳ್ಳೋದು, ಅದು ಆಟ ಅಂತಂದ್ಬಿಟ್ಟು ಆಡಿಸ್ತಾಯಿದ್ರು. ನಾವು ನೋಡಿಕೊಂಡು ಸರಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಅಂದರೆ ತೇರು ಎಲ್ಲ ಉತ್ಸವ ಎಲ್ಲ ನೋಡ್ಕೊಂಡ್ವಿ ಅಲ್ವಾ, ಸ್ವಲ್ಪ ಇನ್ನೇನು ನಿಧಾನಕ್ಕೆ ಹೋಗೋಣ, ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಊಟನೂ ಇರುತ್ತೆ, ಪ್ರಸಾದನೂ ಇರುತ್ತೆ. ಹಾಗಾಗಿ ಪ್ರಸಾದಕ್ಕೆಲ್ಲ ಹೋಗೋಣ ಅಂದ್ಬಿಟ್ಟು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಏನು ಬೇಕು ಅದನ್ನು ತಗೊಂಡು ಬಂದಿಲ್ಲ ನೋಡಿ. ಪ್ರಸಾದಕ್ಕೆ ಎಷ್ಟು ಜನ ಅಂದರೆ ತುಂಬ ಜನ ಫ್ರೆಂಡ್ಸ್. ನೀವು ಬೆಳಿಗ್ಗೆಯಿಂದನೂ ರಾತ್ರಿವರೆಗೂ ಊಟ ನಡೀತಾನೇ ಇರುತ್ತೆ. ದೇವರು ಇವ್ರಿಗೆ ಇದೇ ಥರನೇ ಅನ್ನ ಹಾಕುವಂಥ ಏನಪ್ಪ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಚಿಬ್ಲು, ನಾವು ಇಡ್ಲಿ ಮಾಡೋದಕ್ಕೆ ಉಪಯೋಗಿಸೋದು. ಇದು ಬಂದು ಒಂದಕ್ಕೆ 25 ರೂಪಾಯಿ ಹೇಳಿದ್ರು. ಬಟ್ ನಾವು ಒಂದು ಸೆಟ್ಟು ಅಂದರೆ ಒಂದು ಡಜನ್ನ ಬರೀ 200 ರೂಪಾಯಿಗೆ ಕೊಟ್ಬಿಟ್ಟು ತಗೊಂಡಿದ್ದೀವಿ. ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇಡ್ಲಿ ಮಾಡಿದ್ರೆ. ಇವಾಗ ದಿನಕ್ಕೊಂದು ಗಾದೆ ಮಾತು ಅಂತ ಹೇಳಿ, ಏನಪ್ಪ ಗಾದೆ ಅಂತ ಹೇಳಿದರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.